2003ರಲ್ಲಿ ನನ್ನ ಮಗಳು ಧರ್ಮಸ್ಥಳಕ್ಕೆ ಸ್ನೇಹಿತೆಯರೊಂದಿಗೆ ಬಂದಳು. ಆಕೆ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಓದ್ತಾ ಇದ್ಲು. ಆಕೆ ಏಕಾಏಕಿ ನಾಪತ್ತೆಯಾದಳು. ಹುಡುಕಿಕೊಂಡು ಬಂದರೆ ಆ ಸಂದರ್ಭದಲ್ಲಿ ನಾನು ಕೋಲ್ಕತ್ತಾದಲ್ಲಿ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ಅನ್ನೋದು ಕಂಪ್ಲೇಂಟು. ಹುಡುಕಿಕೊಂಡು ಬಂದರೆ ನನ್ನ ಮಗಳನ್ನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಬಿಳಿ ಬಟ್ಟೆ ತೊಟ್ಟಿದ್ದ ಸಿಬ್ಬಂದಿ ಕರ್ಕೊಂಡು ಹೋಗಿದ್ದನ್ನು ನೋಡಿದವರು ಇದ್ದರು. ಹೋಗಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳಿದ್ರೆ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ಇಬ್ಬರು ನನ್ನನ್ನು ಬೈದು ಹೊರಗೆ ಹಾಕಿದ್ರು. ಆ ನಂತರ ದೇವಸ್ಥಾನದ ಸಿಬ್ಬಂದಿ ನನ್ನನ್ನು ಕರ್ಕೊಂಡೋಗಿ ಒಂದು ಕತ್ತಲೆ ಕೋಣೆಗೆ ಹಾಕಿ ಕೈಕಾಲು ಕಟ್ಟಿ ಹೊಡೆದ್ರು. ನಾನು ಪ್ರಜ್ಞೆ ತಪ್ಪದೆ 3 ತಿಂಗಳು ಕೋಮಾದಲ್ಲಿದ್ದೆ. ಆಗಿನಿಂದ ಈಗಿನ ತನಕ ನನ್ನ ಮಗಳು ಸಿಕ್ಕಿಲ್ಲ. ಆಕೆಯನ್ನು ಹುಡುಕಿ ಅಸ್ಥಿಪಂಜರ ಸಿಕ್ಕರೆ DNA ಮ್ಯಾಚ್ ಮಾಡಿ ಕೊಡಿ, ಇದನ್ನು ಕೇಳಿದ್ರು. ಇದು ಕಂಪ್ಲೇಂಟ್. ಈಗ FIR SITಗೆ ಟ್ರಾನ್ಸ್ಫರ್ ಆಗಿದೆ. ನಿಜವಾಗ್ಲೂ ಅನನ್ಯ ಅನ್ನುವ ಹುಡುಗಿಯೊಬ್ಬಳು ಇದ್ಲು ಅನ್ನೋದರ ಬಗ್ಗೆ ಸಂಶಯಗಳು, ಆ ಸಂಶಯಕ್ಕೆ ಕಾರಣ ಎಲ್ಲವನ್ನು ನಿಮ್ಮೆದುರಿಗೆ ತೆಗೆದಿಟ್ಟಿದ್ದೀವಿ. ಅನನ್ಯ ಇಲ್ಲದೇ ಇದ್ದರೆ ಒಳ್ಳೆಯದಲ್ಲ, ಇದ್ದು ಆಕೆಗೆ ಏನಾದರೂ ಆಗಿದ್ದರೆ ನ್ಯಾಯ ಸಿಗಬೇಕು ಅಂತ ನಮ್ಮ ಪ್ರಾಮಾಣಿಕವಾದ ಕಳಕಳಿ ಅದು. ಆ ಕಳಕಳಿಯಿಂದ ನಡೆಸ್ತಾ ಇರುವಂಥ ಅಭಿಯಾನ ಇದು. ಆದರೆ ಸುಜಾತ ಭಟ್ ಅವರು ಹೇಳೋದು, ನನ್ನ ಮಗಳ ಕೊಲೆ ವಿಷಯ ತನಿಖೆ ಮಾಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ ಅಂತಾರವರು. ಆಕೆಯ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ, ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ? ನಾನು ಕೇಳ್ತಾ ಇರೋದು ಸಿಕ್ಕಿರುವ ಅಸ್ಥಿಪಂಜರಗಳ ಪೈಕಿ ನನ್ನ ಮಗಳದ್ದಿದೆಯಾ ಅಂತ ಪತ್ತೆ ಹಚ್ಚಿಕೊಡಿ, DNA ಮಾಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀನಲ್ಲ ನಾನು ಅಂತ. ಈ ಉತ್ತರ ಬಂದಿದ್ದು ಯಾವಾಗ ಗೊತ್ತಾ? ನಿಮ್ಮ ಮಗಳ ದಾಖಲೆಗಳನ್ನು ಕೊಡಿ ಅಂತ ಕೇಳಿದಾಗ.